ಧೀಮಂತ ನಾಯಕರು, ನನ್ನ ರಾಜಕೀಯ ಗುರುಗಳಾದಂಥ ಎಚ್.ಎಂ. ರೇವಣ್ಣ ಸಾಹೇಬ್ರೆ ಹಾಗೂ ಎಲ್ಲ ವೇದಿಕೆ ಮೇಲಿರುವಂಥ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರೆ, ಹಿರಿಯರೇ, ತಾಯಿಯವರೇ ಹಾಗೂ ಮುಂಭಾಗದಲ್ಲಿರುವಂಥ ಎಲ್ಲ ಕಲಾವಿದರೇ, ಟೆಕ್ನಿಷಿಯನ್ಸ್, ಎಲ್ಲ ಟಿ ವಿ ಮಾಧ್ಯಮ, ಪತ್ರಿಕಾ ಮಾಧ್ಯಮ ಬಂಧುಗಳೇ, ಇವತ್ತು ಬಹಳ ಕಮ್ಮಿ ಅವಧಿಯಲ್ಲಿ ಒಂದು ಒಳ್ಳೆ ಸಬ್ಜೆಕ್ಟನ್ನು, ಅಂದರೆ ಋಣ, ಈ ತಾಯಿ ಋಣ. ಆ್ಯಕ್ಚುಲಿ ಪ್ರತಿಯೊಬ್ಬ ಮನುಷ್ಯನು ತಂದೆ ತಾಯಿ ಋಣನ ಯಾರೂ ತೀರ್ಸೋಕ್ಕಾಗಲ್ಲ. ಅದರಲ್ಲಿ ಒಂದು ಪಟ್ಟಿಗೆ ತಾಯಿ ಋಣ ಜಾಸ್ತಿ ಆಗಿರುತ್ತೆ. ಈ ಚಿತ್ರ ನಾನು ಇಲ್ಲಿವರೆಗೂ ಒಂದು 30 ಪಿಕ್ಚರ್ ಮಾಡಿದ್ದೀನಿ, 6 ಪ್ರೊಡಕ್ಷನ್ ಮಾಡಿದ್ದೀನಿ. ನನಗೆ ರೇಖಾದಾಸ್ ಅವರು ಒಂದು 25-30 ವರ್ಷದಿಂದ ಪರಿಚಯಿಸಿದರು. ಈ ಚಿತ್ರದಲ್ಲಿ ಅವರ ಅಭಿನಯ ನೋಡಿ ನನಗೆ ಬಹಳ ಸಂತೋಷ ಆಯಿತು. ಸಾಯಿ ಸತೀಶ್ ಅವರು ಆಗಲೇ ಹೇಳ್ತಾ ಇದ್ರು ವೇದಿಕೆ ಮೇಲೆ, ಅವರಿಗೆ ಇಲ್ಲಿವರೆಗೂ ಅವ್ರಿಗೆ ಕಾಮಿಡಿ ಕ್ಯಾರೆಕ್ಟರ್ಗಳನ್ನ, ಎಲ್ಲ ಪಿಕ್ಚರಲ್ಲೂ ಕಾಮಿಡಿ ಕ್ಯಾರೆಕ್ಟರ್ಗಳಿರೋದು, ಅವ್ರಿಗೆ ಆ ಕಾಮಿಡಿಯಲ್ಲೇ ಅವ್ರನ್ನ ಬಿಂಬಿಸ್ತಾ ಹೋಗ್ತಾ ಇದ್ದು. ಇವತ್ತೊಂದು ಹೊಸತನವಾಗಿ ಅವ್ರಿಗೊಂದು ಕ್ಯಾರೆಕ್ಟರ್ನ, ಒಂದು ತಾಯಿ ಕ್ಯಾರೆಕ್ಟರ್ ಕೊಟ್ಟಿದ್ದೀವಿ. ಅದನ್ನು ಭಾಳ ಚೆನ್ನಾಗಿ ನಿಭಾಯಿಸಿದ್ದಾರೆ ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಅವರು ಮಾಡೋ ಕ್ಯಾರೆಕ್ಟ್ರು ಪ್ರತಿಯೊಬ್ಬ ಕಲಾವಿದನು ಕೂಡ ಸ್ಕ್ರೀನ್ ಮೇಲೆ ಬಂದಾಗ, ಕಲಾವಿದರು ತಮ್ಮ ಕೌಶಲ್ಯವನ್ನು, ತಮ್ಮ ಅಭಿನಯವನ್ನು ತೋರಿಸಿದಾಗ ಮುಂದೇರು ಅದನ್ನು ಆಲಿಸುವಂಥ ರೀತಿಯಲ್ಲಿರಬೇಕು. ಇವತ್ತು ನೀವೆಲ್ಲರೂ ನೋಡಿದ್ರೆ ರೇಖಾದಾಸ್ ಅವರ ಅಭಿನಯನ, ಅವ್ರಿಗೇನು ಅಭಿನಯನ ನಾವೇನು ಹೇಳಬೇಕಾಗಿಲ್ಲ, ಅವ್ರು ಮಾಡಲ್ಲ ಅಂತ. ಆದರೆ ಈ ಒಂದು ಪಾತ್ರ ಹೊಸತನವಾಗಿರುವಂಥ ಒಂದು ಕ್ಯಾರೆಕ್ಟರ್ನ ಇವತ್ತು ಮಾಡಿದಾರಲ್ಲ, ಭಾಳ ಅದ್ಭುತವಾಗಿ ಮಾಡಿದ್ದಾರೆ. ಜೊತೆಯಲ್ಲಿ ನನಗೆ ಭಾಳ ಖುಷಿಯಾಗಿದ್ದೇನು ಅಂದರೆ, ಪಿಕ್ಚರಲ್ಲಿ ಋಣನ ಯಾವತ್ತೂ ತೀರ್ಸೋಕ್ಕಾಗಲ್ಲ. ಕೊನೆಗೂ ತನ್ನ ಮಗ ತನ್ನ ತಾಯಿನ ಋಣ ತೀರ್ಸೋಕ್ಕಾಗಲಿಲ್ಲ. ಅದರಲ್ಲಿ ಏನೇ ರೀಸನ್ಸ್ ಇರ್ಬೋದು ಅದರಲ್ಲಿ. ಸೊ ನಾವು ಏನು ಹೇಳ್ತೀವಿ ಅಂದರೆ, ಇವತ್ತು ನನಗೆ ಖುಷಿಯಾಗಿದ್ದೇನದರಲ್ಲಿ ಒಂದು ಲೈನ್ ನನಗೆ ಅರ್ಥ ಆಗಿದ್ದೇನು ಅಂತ ಹೇಳಿದ್ರೆ, ಇವತ್ತಿನ ಪೀಳಿಗೆ ಜನ್ರೇಷನ್ಸ್ ಏನಿದೆ, ನಮ್ಮ ಮಕ್ಕಳು, ಯುವಕರು ಏನಿದ್ದಾರೆ, ಯುವತಿಯರು ಏನಿದ್ದಾರೆ, ಮುಂದಿನ ದಿನಗಳಲ್ಲಿ ಇವತ್ತು ಏನು ಆ ಸೊಸೆ ಬಂದಿದ್ದಾರೆ, ಆ ಸೊಸೆ ಇವತ್ತು ಸೊಸೆ ಕ್ಯಾರೆಕ್ಟರ್ನ ಏನು ಒಂದು ಹೀರೋಯಿನ್ ಕ್ಯಾರೆಕ್ಟರ್ ಮಾಡಿದರು. ಅವ್ರು ಭಾಳ ಅದ್ಭುತವಾಗಿ ಆ ಕ್ಯಾರೆಕ್ಟರ್ನ ಭಾಳ ಅಚ್ಚುಕಟ್ಟಾಗಿ ನಿಭಾಯಿಸಿದ್ರು. ಹೀರೋಯಿನ್ ಇರ್ಬೋದು. ಆದರೆ ನನ್ನ ಆಸೆ ಏನು ಅಂತ ಹೇಳಿದ್ರೆ, ಈಗಿನ ಜನ್ರೇಷನ್ ಹೆಣ್ಮಕ್ಳಿರ್ಬೋದು, ಗಂಡು ಮಕ್ಕಳಿರ್ಬೋದು, ನಾವು ಯಾವುದನ್ನ ಮನೆಗೆ ಮದುವೆಯಾಗಿ ಹೋದಾಗ ಆ ಮನೇಲಿರುವಂಥ ಅತ್ತೆ ಮಾವನ್ನ, ನನ್ನ ತಂದೆ ತಾಯಿಯನ್ನು ಭಾವನೆಯಲ್ಲಿ ನೋಡ್ಕೊಳೋದಾದರೆ, ಆ ಅತ್ತೆ ಮಾವದಿರೋ ಬಂದು ಮಗಳನ್ನ, ನನ್ನ ಮಗಳು ಅನ್ನೋ ಭಾವನೆಯನ್ನು ನಾವೆಲ್ಲರೂ ನೋಡ್ಕೊಳಕ್ಕೆ ಶುರು ಮಾಡಿಬಿಟ್ರೆ ಯಾವುದೇ ಥರವಾದ ಸಮಸ್ಯೆಗಳನ್ನು ಇರಲ್ಲ. ಪ್ರತಿಯೊಬ್ಬರೂ ಮಗು ಜನನ ಆದಾಗ ಅವಳ ಚಲನವಲನಗಳು ಹೇಗೆ ಸ್ಟಾರ್ಟ್ ಆಗ್ತಾಯಿತ್ತೋ, ಕೊನೆ ಕ್ಷಣದಲ್ಲಿ ಮತ್ತೆ ಅಲ್ಲೇ ಬಂದು ಕ್ಷೀಣಿಸ್ತಾ ಹೋಗ್ತದೆ. ಅದೇ ರೀತಿ ಆ ತಾಯಿನೂ ಕೂಡ ಅವ್ರಿಗೆ ಬಾಡಿ ಮೇಲೆ ಕಂಟ್ರೋಲ್ ಇರೋಲ್ಲ, ವಯಸ್ಸಾಗಿರ್ತದೆ, ಅನಾರೋಗ್ಯ ಆಗಿರ್ತೈತೆ. ಆ ಮಗು, ಆ ತಾಯಿ ಅಸಹ್ಯ ಆಗಿದೆ, ಏನೋ ಗಲೀಜು ಮಾಡ್ಕೊಂಡಿದ್ದಾರೆ ಅನ್ನೋದನ್ನು ಒಬ್ಬ ಮಗ ಒಂದು ರಾತ್ರಿ ಅವನ ಹೆಂಡತಿ ಹೇಳ್ತಾಳೆ, ನೀನು ಒಂದು ರಾತ್ರಿ ತಾಯಿ ಸೇವೆ ಮಾಡಿಬಿಡು, ನೀನು ಋಣ ತೀರ್ತಿದೆ ಅಂತ. ಬಹುಶಃ ಒಂದು ರಾತ್ರಿ ಅಲ್ಲ, ನಾವು 1 ಗಂಟೆನೂ ತಾಯಿ ತಂದೆಯರ ಋಣನ ನಮ್ಮ ಕೈಲಿ ತೀರ್ಸೋಕ್ಕಾಗಲ್ಲ. ನಾವು ಹೇಳ್ಬೋದಷ್ಟೇ, ನಾವು AC ರೂಮಲ್ಲಿ ಮಲಗಿಸಿದ್ದೀವಿ, ಊಟ ಕೊಡ್ತಾಯಿದ್ದೀವಿ, ಬಟ್ಟೆ ಕೊಡ್ತಾಯಿದ್ದೀವಿ, ನಾವು ಇನ್ನೇನೋ ಕೊಡ್ತಾಯಿದ್ದೀವಿ, ಅವ್ರಿಗೆ ಒಡವೆ ಕೊಟ್ಟಿದ್ದೀವಿ, ಎಲ್ಲ ಕೊಟ್ಟಿದ್ದೀವಿ ಅಂತ. ಎಲ್ಲದಕ್ಕಿಂತ ಮುಖ್ಯವಾಗಿ ನಾವು ಅವ್ರಿಗೆ ಸಾಂತ್ವನ ಹೇಳುವಂಥದ್ದಾಗಬೇಕು. ನಮ್ಮ ಪ್ರೀತಿ ವಿಶ್ವಾಸ ಅವ್ರ ಮನ ಮುಟ್ಟುವಂಥದ್ದು ಇರಬೇಕು. ನಾವು ಎಷ್ಟೇ ಕಷ್ಟ ಕೊಟ್ಟರು, ತಾಯಿಗಿರ್ಬೋದು, ತಂದೆಗಿರ್ಬೋದು, ತಾಯಿ ಮೇಲೆ ಮಾತ್ರ ಸಬ್ಜೆಕ್ಟ್ ತೊಗೊಂಡೋಗಿದ್ದಾರೆ. ತಾಯಿಗೇನೇ ನಾವು ಕಷ್ಟ ಕೊಟ್ಟರು ಕೂಡ ಅವಳು ಯಾವತ್ತೂ ತನ್ನ ಮಕ್ಕಳನ್ನ, ಹೆಣ್ಮಕ್ಳಿರಲಿ ಗಂಡು ಮಕ್ಕಳಿರಲಿ, ಅವ್ರನ್ನ ದೂಷಿಸುವಂಥ ಕೆಲಸ ಮಾಡಲ್ಲ. ಯಾಕೆಂದರೆ ಅವಳಿಗೆ ಗೊತ್ತಿರುತ್ತೆ, ಈ ಸಮಾಜಕ್ಕೆ ಏನೋ ನನ್ನ ಮಕ್ಕಳು ಮಾಡಲಿ, ಈ ಒಳ್ಳೆ ಹೆಸರು ಮಾಡಲಿ ಅನ್ನೋದನ್ನು ಒಳ್ಳೆ ಒಂದು ಭಾಷಾ ಭಾವನೆ ಇಟ್ಕೊಂಡು ಪ್ರತಿಯೊಂದು ಮಕ್ಕಳನ್ನು ತಂದೆ ತಾಯಿಗಳು ಬೆಳೆಸ್ತಾ ಬರ್ತಾ ಇದ್ದಾರೆ. ಇವತ್ತು ಒಳ್ಳೆ ಒಂದು ಟೈಟ್ಲು ಕೂಡ ಋಣ ಅನ್ನೋದು. ಈ ಋಣ ಮುಕ್ತನಾಗೋಕ್ಕೆ ಸಾಧ್ಯನೇ ಇಲ್ಲ. ತಾಯಿ ತಂದೆ ಭಾಗದಲ್ಲಿ ಯಾರೂ ಋಣಮುಕ್ತ ಆಗೋಕ್ಕಾಗಲ್ಲ. ಆಗಬೇಕಾಗಿರೋದು ಇಷ್ಟೇ, ನಮ್ಮಲ್ಲಿರೋ ಒಳ್ಳೆತನನ, ತಂದೆ ತಾಯಿನ ನಾವು ಗೌರವಿಸೋದು, ಅವ್ರನ್ನ ಪ್ರೀತಿಸೋದು, ಅವ್ರಿಗೆ ಸ್ಥಾನಮಾನ ಕೊಡುವಂಥ ಕೆಲಸ ಕೊಟ್ಟರೆ ಇದಕ್ಕಿಂತ ಋಣ ಇನ್ಯಾವುದೂ ತೀರಿಸುವಂಥದ್ದಿರಲ್ಲ. ಬಹುಶಃ
ಈ ಋಣ ಅನ್ನೋ ಒಂದು ಟೈಟ್ಲಿಗೆ ನಾನು ಇಲ್ಲಿ ಬಂದಮೇಲೆ ಒಂದು ಕೋಇನ್ಸಿಡೆಂಟ್ ಏನಂದರೆ, ರೇವಣ್ಣ ಸಾಹೇಬ್ರನ್ನು ಬಂದರು ಅಲ್ಲಿಗೆ ಈಗ ಈ ಪಿಕ್ಚರ್ನ ವೀಕ್ಷಣೆ ಮಾಡೋಕ್ಕೆ. ಬಹುಶಃ ನಾನು ರೇವಣ್ಣವರ ಸಾಹೇಬ್ರ ಕೆಳಗಡೆ 30 ವರ್ಷದಿಂದ ಸತತವಾಗಿ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಅವ್ರ ಕೆಳಗಡೆ ರಾಜ್ಯ ಮಟ್ಟದಲ್ಲಿ, ರಾಷ್ಟ್ರ ಮಟ್ಟದಲ್ಲಿ, ಡಿಸ್ಟಿಕ್ ಮಟ್ಟದಲ್ಲೆಲ್ಲ ನನ್ನ 2005ನೇ ಇಸ್ವಿಯಲ್ಲಿ ನನಗೆ ರೇವಣ್ಣ ಸಾಹೇಬರು ಡಿಸ್ಟಿಕ್ ಪ್ರೆಸಿಡೆಂಟ್ ಮಾಡಿದರು ಬೆಂಗಳೂರಿಗೆ. ನನ್ನ ಅವ್ರು ಯಾವ ಕೈಯಲ್ಲಿ ಅವರು ಡಿಸ್ಟಿಕ್ ಅಂಬರೀಷ್ ಅಣ್ಣ ಹೇಳ್ಬಿಟ್ಟು ರೇವಣ್ಣ ಸಾಹೇಬ್ರು ನನಗೆ ಲೆಟ್ರ್ ಕೊಟ್ಟು ನನಗೆ ಅನೌನ್ಸ್ ಮಾಡೋವಾಗ ಹೇಳಿದ್ರು, ರೇವಣ್ಣವರು, ನೋಡು ಪರಮೇಶ, ಅಧಿಕಾರ ಕೊಡ್ತಾ ಇದ್ದೀನಿ, ದುರುಪಯೋಗ ಪಡಿಸ್ಕೊಳೋದು ಬೇಡ, ಎಲ್ಲರಿಗೂ ಒಳ್ಳೇದಾಗುವಂಥ ಕೆಲಸ ಮಾಡಿ, ಜನ ನಿಮ್ಮನ್ನು ಹೆಸರು ಮೇಲೆ ನಿನ್ನ ಗುರ್ಸೋಂಥ ಕೆಲಸ ಆಗಬೇಕು, ಆ ರೀತಿ ಕೆಲಸ ಮಾಡು ಅಂತ ಹೇಳಿದ್ರು. ಅವರ ಕೊಟ್ಟಾದಮೇಲೆ ನಾನು ಕೇಂದ್ರದಲ್ಲಿ ಅವರೊಂದು ಡಿಸ್ಟಿಕ್ ಪ್ರೆಸಿಡೆಂಟ್ ನನ್ನ ಮಾಡಿದ್ದಕ್ಕೆ ಕೇಂದ್ರದಲ್ಲಿ 5 ಬಾರಿ ನಾನು ಮಿನಿಸ್ಟರ್ ರ್ಯಾಂಕಿಂಗ್ನಲ್ಲಿ ನಾನು 9 ವರ್ಷ ಮಿನಿಸ್ಟರ್ ಇದ್ದೆ. ನಾನು ಪ್ರೋಟೋಕಾಲಲ್ಲಿದ್ದೆ, 5 ಬೋರ್ಡ್ ಚೇರ್ಮನ್ ಆಗಿದ್ದೆ, ಕೌನ್ಸಿಲರ್ ಆಗಿದ್ದೆ, ಡಿಸ್ಟಿಕ್ ಪ್ರೆಸಿಡೆಂಟ್ ಇದ್ದೆ, ಸ್ಟೇಟಲ್ಲಿ ವೈಸ್ ಪ್ರೆಸಿಡೆಂಟ್ ಇದ್ದೆ, ಈಗ ಆಲ್ ಇಂಡಿಯಾದಲ್ಲಿದ್ದೀನಿ. ಈ ಋಣ ಇವತ್ತೇನು ನೀವು ಟೈಟ್ಲು ಋಣ ಅಂತ ಹೇಳಿದ್ರೆ, ರೇವಣ್ಣ ಸಾಹೇಬ್ರ ಋಣನ ನಾನು ಬದುಕಿರೋರ್ಗು ನಾನು ತೀರ್ಸಕ್ಕಾಗಲ್ಲ. ನನ್ನ ಒಬ್ಬಂದಲ್ಲ ಇದು ಕತೆ. ಸಾವಿರಾರು ಜನಕ್ಕೆ ರೇವಣ್ಣ ಸಾಹೇಬರು ಭಾಳ ಸಹಾಯ ಮಾಡಿದ್ದಾರೆ, ಬೆಳೆಯೋಕ್ಕೆ ಮಾಡಿದ್ದಾರೆ, MLAಗಳು ಮಾಡಿದ್ದಾರೆ, MP ಮಾಡಿದ್ದಾರೆ, ಕಾರ್ಪೊರೇಟ್ರು ಮಾಡಿದ್ದಾರೆ, ದೊಡ್ಡ ದೊಡ್ಡ ಇಂಡಸ್ಟ್ರೀಸ್ಗಳಾಗಿದ್ದಾರೆ. ನಾನು ಹೇಳೋದಿಷ್ಟೇ, ಪ್ರತಿಯೊಬ್ಬರಿಗೂ ಇದು ನನ್ನೂ ಸೇರಿ, ಇದು ನನ್ನ ಮನದಾಳದ ಮಾತು. ನಾನು ಹೇಳೋದೇನು ಅಂದರೆ, ನೀವು ಯಾರ ಹತ್ರ ಸಹಾಯ ತೊಗೊಳ್ತೀರಾ, ನಿಮಗೆ ಯಾರು ನಿಮ್ಮನ್ನು ಕಷ್ಟ ಕಾಲದಲ್ಲಿ ಕೈ ಹಿಡಿದಿರ್ತಾರೆ, ನಿಮ್ಮನ್ನು ಯಾರು ಪ್ರೀತಿ ಗೌರವದಿಂದ ನಡೆಸ್ಕೊಂಡಿರ್ತಾರೆ, ಅವರು ಋಣ ತೀರಿಸುವಂಥ ಪ್ರಯತ್ನನ ನೀವು ಮಾಡಿ, ನಾನು ಪಡ್ತೀನಿ. ಈ ಹೀರೋಯಿನ್ಗಳು ಈ ಚಿತ್ರದಲ್ಲಿ ಪಟ್ಟಿದ್ದಾರೆ. ಸಾಯಿ ಸತೀಶ್ ಅವರು ಒಳ್ಳೆ ಒಂದು ಚಿತ್ರವನ್ನು ಜನಗಳಿಗೊಂದು ಒಳ್ಳೆ ಮೆಸೇಜು, ಸೋಷಲ್ ಮೆಸೇಜನ್ನು ಕಳಿಸಿದ್ದಾರೆ. ಎಲ್ಲರಿಗೂ ಒಳ್ಳೆಯದಾಗಲಿ.